ನಮಸ್ಕಾರ ಮಕ್ಕಳ. ಇವತ್ತು ಫಸ್ಟ್ ಪಿ ಯು ಸಿನ 6ನೇ ಯೂನಿಟ್. ಸೊ ಲೆಟ್ ಅಸ್ ಲರ್ನ್ ಅಬೌಟ್ ಬಾಬರ್ ಅಲಿ. ಸೊ ಬಾಬರ್ ಅಲಿ ಈಸ್ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್. ಓಕೆ, ಒಂದು 16 ವರ್ಷ ವಯಸ್ಸಿನಲ್ಲೇ ಅವನು ಹೆಡ್ ಮಾಸ್ಟರ್ ಆಗಿರ್ತಾನೆ. ರಿಮಾರ್ಕಬಲ್ ಚೇಂಜ್ ಮೇಕರ್ ಇನ್ ಇಂಡಿಯಾ. ಓಕೆ, ಒಂದು ಇಂಡಿಯಾದಲ್ಲಿ ಒಂದು ಚೇಂಜ್ ಮೇಕರ್ ಅಂತ ಹೇಳ್ಬೋದು ಇವರನ್ನ. ಸೊ ಈಸ್ Babar Ali, the present photo you can see, and the old photo how he was teaching the deprived class of children. Okay, ಸೊ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಎಷ್ಟು ಬಡ ಮಕ್ಕಳಿದ್ದಾರೆ ಅವರ ಹಳ್ಳಿಯಲ್ಲಿ ಅಂತೇಳಿ. ಆ್ಯಂಡ್ ದಿಸ್ ಇಸ್ ದ ಬಾಬರ್ ಅಲೀಸ್ ಆಫೀಸ್ ಆಸ್ ದ ಹೆಡ್ ಮಾಸ್ಟರ್. ಓಕೆ, ಅವರ ಪೂರ್ತಿ ಹೆಸರು ಸೈಯದ್ ಬಾಬರ್ ಅಲಿ ಅಂತ ಹೇಳಿ. ಸೊ ಲೆಟ್ ಅಸ್ ಕಾಲ್ ದಮ್ ಆಸ್ ಅ ಬಾಬರ್ ಅಲಿ. ಓಕೆ, ಸೊ ಈ ಒಂದು ಬಾಬರ್ ಅಲಿ ಬಗ್ಗೆ ನಮಗೆ ಗೊತ್ತಾಗಿದ್ದು ಒಂದು ಮ್ಯಾಗ್ಝೈನ್, ಯಂಗ್ ಲೀಡರ್ ಮ್ಯಾಗ್ಝೈನಿಂದ. ಓಕೆ, ಯಂಗ್ ಲೀಡರ್ ಮ್ಯಾಗ್ಝೈನ್ ಸಮರ್ಪಿತಾ ಮುಖರ್ಜಿ ಶರ್ಮಾ ಅವರು ಒಂದು ಕ್ರಿಯೇಟಿವ್ ಎಡಿಟರ್ ಆಫ್ ಯೂತ್ ಲೀಡರ್ ಮ್ಯಾಗ್ಝೈನ್. ಓಕೆ, ಯೂತ್ ಲೀಡರ್ ಮ್ಯಾಗ್ಝೈನ್ದವರು ಒಂದು ಕ್ರಿಯೇಟಿವ್ ಎಡಿಟರ್. ಇವರು ಅವರ ಟೀಮ್ ವಾಲಂಟಿಯರ್ ತನ್ವೀರ್ ಅನ್ನೋರು ಬಾಬರ್ ಅಲಿ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿ ತಂದು ಕೊಟ್ಟಿರ್ತಾರೆ. ಸೊ ಅದನ್ನು ಇವರು ಸಮರ್ಪಿತಾ ಮುಖರ್ಜಿ ಶರ್ಮಾ ಆ ಯೂತ್ ಲೀಡರ್ ಮ್ಯಾಗ್ಝೈನಲ್ಲಿ ಹಾಕ್ತಾ ಹೋಗ್ತಾರೆ. ಸೊ ಯೂತ್ ಲೀಡರ್ ಮ್ಯಾಗ್ಝೈನಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಏನಾದರೂ ಸಾಧನೆ ಮಾಡಿದರೆ ವರ್ಲ್ಡ್ ವೈಡ್, ಸೊ ಆ ಒಂದು ಪುಸ್ತಕದಲ್ಲಿ ಆ ಮ್ಯಾಗ್ಝೈನಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಓಕೆ, ಆ್ಯಂಡ್ ಶಿ ಈಸ್ ಅ ಮೆಂಬರ್ ಆಫ್ ಆನ್ಲೈನ್ ಮ್ಯಾಗ್ಝೈನ್ ನೆಟ್ವರ್ಕ್ ಆಲ್ಸೋ. ಅವ್ರ ಆನ್ಲೈನ್ ಮ್ಯಾಗ್ಝೈನ್ ನೆಟ್ವರ್ಕಲ್ಲೂ ಸಹ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಫೋಕಸಿಂಗ್ ಆನ್ ದ ಗ್ರೌಂಡ್ ಬ್ರೇಕಿಂಗ್ ಪಾಸಿಟಿವ್ ಚೇಂಜ್ ಇನಿಷಿಯೇಟಿವ್ಸ್, ಪೋರ್ಟ್ರೇಟ್ಸ್, ಟೂಲ್ಸ್ ಆ್ಯಂಡ್ ಮೋರ್. ಸೊ ಶಿ ಈಸ್ ಮೋರ್ ಇಂಟು ದ ರಿಯಾಲಿಟಿ ಆಫ್ ದ ವರ್ಲ್ಡ್. ಆ್ಯಂಡ್ ಅ ಗ್ರೌಂಡ್ ಬ್ರೇಕಿಂಗ್ ಪಾಸಿಟಿವ್ ಚೇಂಜ್ ಇನಿಷಿಯೇಟಿವ್ಸ್ ಅಂದರೆ ಏನಾದರೂ ಒಂದು ಸಮಾಜದಲ್ಲಿ ಸುಧಾರಣೆ ತರಬೇಕು ಅಂತೇಳಿದರೆ ಆ ಥರ ಸುಧಾರಣೆಯನ್ನು ಯಾರಾದರೂ ಮಾಡ್ತಾ ಇದ್ರೆ ಅವರನ್ನು ಮುಂಚೂಣಿಗೆ ತರೋದು ಇವರ ಒಂದು ಕೆಲಸ ಆಗಿರುತ್ತೆ. ಶಿ ಈಸ್ ಸಮರ್ಪಿತಾ ಮುಖರ್ಜಿ ಶರ್ಮಾ, ಕ್ರಿಯೇಟಿವ್ ಎಡಿಟರ್ ಆಫ್ ಯಂಗ್ ಯೂತ್ ಲೀಡರ್ ಮ್ಯಾಗ್ಝೈನ್. ಓಕೆ ಅಂತಲೂ ಕರೀತಾರೆ. ಸೊ ಇಟ್ ಈಸ್ ಎ ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಅನ್ನೋದು ಒಂದು ಸ್ಟೇಟ್, ನಮ್ಮ ಇಂಡಿಯಾದಲ್ಲಿರುವಂತಹ ಒಂದು ಸ್ಟೇಟು. ಇಂಡಿಯಾದಲ್ಲಿ ನಮ್ಮ ಒಂದು ಈಸ್ಟ್ ಭಾಗದಲ್ಲಿ ನೋಡ್ಬೋದು, ಕೋಲ್ಕತ್ತಾ ಈಸ್ ಅ ಕ್ಯಾಪಿಟಲ್. ಓಕೆ, ಸೊ ಅದರಲ್ಲಿ ಈ ಒಂದು ಈಸ್ಟ್ ಪಾರ್ಟಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಅ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಮುರ್ಷಿದಾಬಾದ್ ಈಸ್ ಅ ಡಿಸ್ಟಿಕ್. ಮುರ್ಷಿದಾಬಾದ್ ಡಿಸ್ಟಿಕಲ್ಲಿ ಇಲ್ಲಿ ಗಂಗಾಪುರ್ ಏನಿದೆ, ಆ ಗಂಗಾಪುರಲ್ಲಿ ಬೆಹರಾಂಪುರ್ ಕಾಲೇಜು ಹೋಗ್ತಾ ಇದ್ದಿದ್ದು. ಸೊ ಇಲ್ಲಿ ಈ ಒಂದು ಡಿಸ್ಟಿಕಲ್ಲಿ ಗಂಗಾಪುರ್ ಅನ್ನೋಂತಹ ವಿಲೇಜಲ್ಲಿ ಈ ಒಂದು ಚೇಂಜ್ ಆಗಿರೋವಂಥದ್ದು, ಬಾಬರ್ ಅಲಿ ಬಂದಿರೋವಂಥದ್ದು. ಓಕೆ, ಸೊ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ 16 ವರ್ಷದ ವಯಸ್ಸಿನಲ್ಲಿ. ಅಟ್ ದ ಏಜ್ ಆಫ್ 16 ಈಸ್ ಅ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲೇ ಇಷ್ಟು ಯಂಗ್ ಏಜಲ್ಲಿ ಯಾರೂ ಸಹ ಹೆಡ್ ಮಾಸ್ಟರ್ ಆಗಿರಲಿಲ್ಲ. ಅಂಥವರು ಈ ಒಂದು 16ನೇ ವಯಸ್ಸಿನಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಆ್ಯಂಡ್ ಈ ಈಸ್ ಅ ಟೀನೇಜರ್, ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಹಿಸ್ ಫ್ಯಾಮಿಲಿ ಬ್ಯಾಕ್ ಯಾರ್ಡ್. ಸೊ ನಾವು ನೋಡಿದ್ವಿ ಅವರ ಮನೆಯ ಹಿಂಭಾಗದಲ್ಲಿ 106 ಜನ ವಿದ್ಯಾರ್ಥಿಗಳು ಇರ್ತಾರೆ. ಆ ವಿದ್ಯಾರ್ಥಿಗಳೆಲ್ಲರೂ ಸಹ ಪೂರ್ ಚಿಲ್ಡ್ರನ್ ಆರ್ ದ ಡಿಪ್ರೈವ್ಡ್ ಕ್ಲಾಸ್ ಇನ್ ದ ಸೊಸೈಟಿ. ಓಕೆ, ಆ ಡಿಪ್ರೈವ್ಡ್ ಕ್ಲಾಸ್ ಏನು ಅಂದರೆ ಸಮಾಜದಲ್ಲಿ ಅವರನ್ನು ತುಂಬ ಪೂರ್ ಇರ್ತಾರೆ. ಆ ಒಂದು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನು ಇವರು ಎಜುಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಈಸ್ ಫ್ರಮ್ ಗಂಗಾಪುರ್ ವಿಲೇಜ್, ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಸ್ಟೇಟಿನ ಮುರ್ಷಿದಾಬಾದ್ ಡಿಸ್ಟ್ರಿಕ್ಕಲ್ಲಿ ಗಂಗಾಪುರ್ ವಿಲೇಜಿಂದ ಇವರು ಬರೆದಿರೋ ಅಂಥದ್ದು. ಆ್ಯಂಡ್ ಇವರನ್ನು ವಾಲಂಟಿಯರ್ ತನ್ವೀರ್ ಅನ್ನೋರು ಇಂಟ್ರಡ್ಯೂಸ್ ಮಾಡ್ತಾರೆ ಬಾಬರ್ ಅಲಿ
ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್ ಅಂತ ಹೇಳಿ. ಸೊ ತುಂಬ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್ ಆಗಿ ಈ ಬಾಂಗ್ಲಾದೇಶ್ ಬೇಸ್ಡ್ ತನ್ವೀರ್ ವಾಲಂಟಿಯರ್ ಯಾರು ಇರ್ತಾರೆ, ಯಂಗ್ ಲೀಡರ್ ವಾಲಂಟಿಯರ್, ಅವರು ನಮಗೆ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತಾರೆ ಬಾಬರ್ ಅಲಿ ಬಗ್ಗೆ. ಲರ್ನ್ ಅಬೌಟ್ ಬಾಬರ್ ಅಲಿ. ಸೊ ಬಾಬರ್ ಅಲಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್ ಅಟ್ 7 o'clock. ಓಕೆ, 7 AM ಹಂಗೆಲ್ಲಿ ಬೆಳಿಗ್ಗೆ ದಿನ 7 ಗಂಟೆಗೆ ಎದ್ದೇಳ್ತಾರೆ. ಆ್ಯಂಡ್ ಆಫ್ಟರ್ ಫಿನಿಶಿಂಗ್ ಈಸ್ ಡೈಲಿ ಹೌಸ್ ಹೋಲ್ಡ್ ಕೋರ್ಸ್, ಒಂದು ಆಟೋ ರಿಕ್ಷಾ ತಗೊಳ್ತಾರೆ ಫಾರ್ ಫಸ್ಟ್, ಆ್ಯಂಡ್ ದೆನ್ ಹಿ ವಾಕ್ಸ್ 5 kilometers. ಸೊ ಮೊದಲು ಅವ್ರ ಮನೆಯಿಂದ ಆಟೋ ರಿಕ್ಷಾ ತಗೊಳ್ತಾರೆ ಸ್ವಲ್ಪ ದೂರಕ್ಕೆ, ಅಲ್ಲಿಂದ 5 kilometer ವಾಕಿಂಗಲ್ಲಿ ಹೋಗ್ತಾರೆ ಅವರ ಕಾಲೇಜಿಗೆ. ಅದಿರೋದು ಕಾಸಿಂ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ ಅಂತ ಹೇಳಿ. ಆ ಒಂದು ಶಾಲೆಯಲ್ಲಿ ಅವರು 12ನೇ ತರಗತಿಯನ್ನು ಓದ್ತಿರ್ತಾರೆ. ಆ್ಯಂಡ್ ನೋಡೋದಕ್ಕೆ ವೆರಿ ಥಿನ್ ಗ್ಯಾಂಗ್ಲಿ ಬಾಯ್, ತುಂಬ ಸಣ್ಣ ಇರ್ತಾರೆ. ಹೂ ಸಿಟ್ಸ್ ಇನ್ ದ ಮಿಡ್ಲ್ ಆಫ್ ದ ಫ್ರಂಟ್ ರೋ, ಮಧ್ಯದಲ್ಲಿ ಕುತ್ಕೊಂಡಿರ್ತಾರೆ, ಮೊದಲನೇ ಬೆಂಚಿನಲ್ಲಿ ಮಧ್ಯಭಾಗದಲ್ಲಿ. ಸ್ಟೂಡಿಯಸ್ ಆ್ಯಂಡ್ ಸ್ಮಾರ್ಟ್. ಸೊ ಅವರು ಓದಿನಲ್ಲಿ ತುಂಬ ಮುಂದೆ ಇದ್ದರು. ಆ್ಯಂಡ್ ಈ ಈಸ್ ವೆರಿ ಸ್ಮಾರ್ಟ್ ಆಲ್ಸೋ ಇನ್ ರೀಡಿಂಗ್ ಆರ್ ಇನ್ ಸ್ಟಡೀಸ್. ಆಸ್ಟೇರ್ ಮೀನ್ಸ್ ಡ್ರೆಸ್ಡ್ ಇನ್ ಬ್ಲೂ ಆ್ಯಂಡ್ ವೈಟ್ ಯೂನಿಫಾರ್ಮ್. ಸೊ ಅವರ ಯೂನಿಫಾರ್ಮ್ ಅದು ಬ್ಲೂ ಮತ್ತು ವೈಟ್ ಯೂನಿಫಾರ್ಮ್. ಈಸ್ ಅ ಮಾಡೆಲ್ ಸ್ಟೂಡೆಂಟ್. ಅವರು ಎಲ್ಲರಿಗೂ ಮಾಡೆಲ್ ಸ್ಟೂಡೆಂಟ್ ಆಗಿ ಇರ್ತಾಯಿದ್ರು. ಅವರ ಫ್ಯಾಮಿಲಿಯಲ್ಲಿ ಈಸ್ ದ ಫಸ್ಟ್ ಪರ್ಸನ್ ಟು ಗೆಟ್ ಅ ಪ್ರಾಪರ್ ಎಜುಕೇಷನ್, ಫಾರ್ಮಲ್ ಎಜುಕೇಷನ್. 1ನೇ ತರಗತಿಯಿಂದ ಸಂಪೂರ್ಣವಾಗಿ ಕಲಿಕೆಯನ್ನು ಮಾಡಿರೋದು ಇವರ ಫ್ಯಾಮಿಲಿ, ಇವರೇ ಮೊದಲಿಗರು. ಸೊ ಈಸ್ ಅನ್ ಐಡಿಯಲ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಸೊ ಆಫ್ಟರ್ ಈಸ್ ಕಾಲೇಜ್ ಅವರ್ಸ್, ಆಲ್ ದ ಟೀನೇಜರ್ಸ್ ವೆರ್ ರನ್ ಟು ದ ಪ್ಲೇ ಗ್ರೌಂಡ್ ಆರ್ ಟು ಪ್ಲೇ ಕ್ರಿಕೆಟ್ ಆರ್ ಫುಟ್ಬಾಲ್ ಆರ್ ಎನಿ ಅದರ್ ಸ್ಪೋರ್ಟ್ಸ್. ಓಕೆ, ಎಲ್ಲ ಟೀನೇಜರ್ಸು, ಎಲ್ಲ ಬಾಯ್ಸ್ ಆ್ಯಂಡ್ ಎವ್ರಿಬಡಿ ರನ್ ಟು ದ ಪ್ಲೇ ಗ್ರೌಂಡ್. ಬಟ್ ದಿಸ್ ಬಾಬರ್ ಅಲಿ makes his way back to the home to run his afternoon school. ಸೊ ಶಾಲೆ ಬಿಟ್ಟು ಕೂಡಲೇ, ಅವರ ಕಾಲೇಜ್ ಬಿಟ್ಟು ಕೂಡಲೇ ವಾಪಸ್ ಮನೆಗೆ ಬರ್ತಾರೆ. ವಾಪಸ್ ಮನೆಗೆ ಬಂದು ಅಲ್ಲಿ ಶಾಲೆಯನ್ನು ತೆರೆಯುತ್ತಾ ಹೋಗ್ತಾರೆ. ವೆರ್ ಈಸ್ ಹೆಡ್ ಮಾಸ್ಟರ್ ಆಫ್ 800 ಸ್ಟೂಡೆಂಟ್ಸ್. ಅವರ ಶಾಲೆಯಲ್ಲಿ 800 ಜನ ಮಕ್ಕಳು ಇರ್ತಾರೆ. ಸೊ ಬಾಬರ್ ಅಲಿ ಸ್ಕೂಲ್ ಫಸ್ಟು ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳೋಣ. It is a dilapidated concrete structure, broken. So walls were not proper. Okay, ಅರ್ಧಂಬರ್ಧ ಮುರಿದೋಗಿರೋಂಥ ಕಾಂಕ್ರೀಟ್ ಸ್ಟ್ರಕ್ಚರ್. ಆ್ಯಂಡ್ ಕವರ್ಡ್ ಸಿ, ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಳ್ಳಿ, COVERED. ಓಕೆ, ವಿ ಬಿಟ್ಟೋಗಿದೆ. ಕವರ್ಡ್ ಇನ್ ಹಾಫ್ ಟೋನ್ ಪೋಸ್ಟರ್ಸ್. ಸೊ ಅರ್ಧಂಬರ್ಧ ಕಿತ್ತೋಗಿರೋಂತಹ ಗೋಡೆಗಳ ಮಧ್ಯ ಆ ಪೋಸ್ಟರ್ಸ್ ಏನಿರುತ್ತೆ, ಸೊ ಆ ಪೋಸ್ಟರ್ಸ್ನ ಇದು ಹಾಕ್ಬಿಟ್ಟು ಒಂದು ರೂಮ್ ಥರ ಮಾಡ್ಕೊಂಡಿರ್ತಾರೆ. ಇನ್ಸೈಡ್ ಇನ್ ಎ ಟೈನಿ ಡಾರ್ಕ್ ರೂಮಲ್ಲಿ ಒಂದು ಡೆಸ್ಕ್ ಹಿಂಭಾಗದಲ್ಲಿ ಬಾಬರ್ ಸಿಟ್. ಓಕೆ, ಲುಕ್ಸ್ ಆಫ್ಟರ್ ಈ ಸ್ಕೂಲ್. ಅವನ ಹೆಡ್ ಮಾಸ್ಟರ್ ಆಗಿ ಅಲ್ಲಿ ಕುತ್ಕೊಂಡು ತನ್ನ ಶಾಲೆಯನ್ನು ನೋಡ್ಕೊಳ್ತಾನೆ. ಸೊ ಆ ಶಾಲೆಯಲ್ಲಿ ವಿ ಕ್ಯಾನ್ ಸಿ ದ ರೋಸ್ ಆಫ್ ಪೂರ್ ಅಂಡರ್ ಪ್ರಿವಿಲೇಜ್ಡ್ ಕಿಡ್ಸ್. ತುಂಬ ಬಡ ಮಕ್ಕಳು, ಅಂಡರ್ ಪ್ರಿವಿಲೇಜ್, ಅವ್ರ ಶಾಲೆಗೆ ಹೋಗೋಕ್ಕೆ ಆಗದೇ ಇರೋಂತಹ ಮಕ್ಕಳು. ದೇ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ. ಅವರಿಗೆ ರೂಫ್ ಅನ್ನೋದಿರಲಿಲ್ಲ. ಓಕೆ, ಸೊ ಓಪನ್ ಬ್ಲೂ ಸ್ಕೈಯಲ್ಲೇ ಕೂತ್ಕೊಂಡು ದೇ ಲರ್ನ್ ಎಂಟೈರ್ಲಿ ಫಾರ್ ಫ್ರೀ ಆಫ್ ಕಾಸ್ಟ್. ಅಂದರೆ ಯಾವುದೇ ₹1 ಸಹ ಖರ್ಚು ಮಾಡ್ದಲೇ ಬಾಬರ್ ಅಲಿ ಅವ್ರ ಎಲ್ಲ ಮಕ್ಕಳಿಗೂ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ವಿ ಸೇ ದ ಎಜುಕೇಷನ್ ಈಸ್ ದ ಬೇಸಿಕ್ ರೈಟ್. ಆದರೆ ಆ ಬೇಸಿಕ್ ಮೂಲಭೂತ ಹಕ್ಕು ಎಜುಕೇಷನ್ ಅನ್ನೋವಂಥದ್ದನ್ನು ತಗೊಳ್ಬೇಕು ಅಂದರೆ ಇವರು ಮೈಲ್ಸ್ ಟುಗೆದರ್ ದೇ ಶುಡ್ ವಾಕ್. ಈ ಎಲ್ಲ ಚಿಕ್ಕ ಪುಟ್ಟ ಮಕ್ಕಳು ತುಂಬ ದೂರ ಹೋಗಬೇಕಾಗತ್ತೆ. ಓಕೆ, ಎಜುಕೇಷನ್ ಮೇ ಬಿ ಫ್ರೀ, ಆದರೆ ಅವರ ದ ಬೇಸಿಕ್ಸ್ ಆ್ಯಂಡ್ ಫಂಡಮೆಂಟಲ್ಸ್ ಆಫ್ ಲೈಫನ್ನು ಕಲೀಲಿಕ್ಕೆ ಅವರು ಪೇ ಮಾಡಬೇಕಾಗಿರುತ್ತೆ. ಓಕೆ, ಈ ಬಾಬರ್ ಅಲಿ ಈಸ್ ಅ ಆವ್ರೇಜ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್ and helping each and every the person in his house, so in his village, to make a world a better place. ಒಂದು ವರ್ಲ್ಡಲ್ಲಿ ಒಂದು ಬೆಟರ್ ಪ್ಲೇಸ್ ಮಾಡ್ಕೊಳ್ಳೋಣ ಅಂಥೇಳಿ ಅವರು ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅಂದರೆ ನಮ್ಮ ಪ್ರಪಂಚದಲ್ಲಿ ನಾವು ನೋಡ್ಬೋದು, ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಆರ್ ಡಿಪ್ರೈವ್ಡ್ ಆಫ್ ದ ಲಿಟ್ರಸಿ. ತುಂಬ ಜನ ಪ್ರಪಂಚದಲ್ಲಿ ತುಂಬ ಜನ ಮಕ್ಕಳು
ಶಾಲೆಗೆ ಹೋಗೋದಿಲ್ಲ, ಶಿಕ್ಷಣದಿಂದ ದೂರ ಉಳಿದಿರ್ತಾರೆ. ಅಂಥದ್ರಲ್ಲಿ ಈ ಬಾಬರ್ ಅಲಿ ಅವರು ಸೊ ಯಾವುದೇ ಒಂದು ರೂಪಾಯಿ ಇಲ್ದಲೆ ಅವರ ಫ್ಯಾಮಿಲಿ ಬ್ಯಾಕ್ಯಾರ್ಡಲ್ಲೇ, ಅವರ ಮನೆಯ ಹಿಂಭಾಗದಲ್ಲೇ ಒಂದು ಚಿಕ್ಕ ಸ್ಕೂಲನ್ನು ನಡೆಸ್ತಾ ಹೋಗ್ತಾ ಇರ್ತಾರೆ. ಸೊ ಬಾಬರ್ ಅಲಿ ಲಿವ್ಸ್ ವಿತ್ ದ 3 siblings. ಆ 3 ಜನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರು ಇರ್ತಾರೆ. ಆ್ಯಂಡ್ ಇಸ್ ಪ್ಯಾರೆಂಟ್ಸ್ ಇನ್ ಎ ಥ್ಯಾಚ್ಡ್ ಹೌಸ್, ಚಿಕ್ಕ ಹೌಸ್. ಓಕೆ, ನಮ್ಮ ಆವ್ರೇಜ್ ಸಿಟಿ ಕಿಚನ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟೇ ದೊಡ್ಡದು ಅವ್ರ ಮನೆ. ಆ ಮನೆಯಲ್ಲಿ 3 ಜನ ಮಕ್ಕಳು, ಬಾಬರ್ ಅಲಿ ಅವ್ರ ತಂದೆ ಎಲ್ಲರೂ ಇರ್ತಾರೆ. ಆ್ಯಂಡ್ ದಿಸ್ ಬಾಬರ್ ಅಲಿ ವೆಂಟ್ ಟು ದ ಸ್ಕೂಲ್ ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್. ಅವರು ಫಾರ್ಮಲ್ ಎಜುಕೇಷನ್ ಅವ್ರು ತೊಗೊಳ್ತಿರ್ತಾರೆ. ಇವನ್ ಇಸ್ ಫಾದರ್ ನಜೀರುದ್ದೀನ್ ಶೇಖ್, ಅವರು ಜೂಟ್ ಸೆಲ್ಲರ್ ಆ್ಯಂಡ್ ಎ ಡ್ರಾಪ್ ಔಟ್. ಅವರು ತಮ್ಮ ಉದ್ಯೋಗಕ್ಕಾಗಿ ಜೂಟ್ ಸೆಲ್ಲರ್ನ ಆಯ್ಕೆ ಮಾಡಿರ್ತಾರೆ. ಇವನ್ ಹೀ ಲವ್ಸ್ ಎಜುಕೇಷನ್. ನಜೀರುದ್ದೀನ್ ಶೇಖುಗೆ ಎಜುಕೇಷನ್ ತುಂಬ ಇಷ್ಟ. ಆದರೆ ಫ್ಯಾಮಿಲಿ ಸಂಕಷ್ಟಕ್ಕೆ ಬಂದಾಗ ಅವರು ಅನಿವಾರ್ಯವಾಗಿ ಅವರ ಓದನ್ನು ಕೈ ಬಿಡಬೇಕಾಗತ್ತೆ. ಓದ್ಬಿಟ್ಟು ಫ್ಯಾಮಿಲಿ ಸಪೋರ್ಟಿಗೆ ನಿಂತಿರ್ತಾರೆ ಅವರು ದುಡಿಮೆ ಮಾಡಲಿಕ್ಕೆ. ಹಾಗಾಗಿ ಸೊ ಈ ಈಸ್ ಅ ಜೂಟ್ ಸೆಲ್ಲರ್ ಆ್ಯಂಡ್ ಎ ಡ್ರಾಪ್ ಔಟ್ ಆ್ಯಂಡ್ ಈ ಬಿಲೀವ್ಸ್ ದಟ್, ಸೊ ಅವರೇ ಅಂದ್ಕೊಂಡಿರ್ತಾರೆ ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್. ಒಂದು ಧರ್ಮ ಅಂತ ಬಂದಾಗ ಒಂದು ಮನುಷ್ಯನ ಎಜುಕೇಷನ್ನೇ ಅವನ ಧರ್ಮವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಓಕೆ, ಇನಿಷಿಯಲಿ ಸಪೋರ್ಟೆಡ್ ಇಸ್ ಸನ್ಸ್ ವೆಂಚರ್ ವಿತ್ ಇಸ್ ಓನ್ ಇನ್ಕಮ್. ಸೊ ಮೊದಲು ಆ ಮಗ ಬಾಬರ್ ಅಲಿ ಶಾಲೆಯನ್ನು ತೆರಿತೀನಿ ಅಂದಾಗ ಮಾಡು ಮಗನೆ ಅಂತ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿದ್ದು ಅವರ ತಂದೆ ನಜೀರುದ್ದೀನ್ ಶೇಖ್ ಅವರು. ಸೊ ಅವರ ಇನ್ಕಮಿಂದನೇ ಈ ಬಾಬರ್ ಅಲಿಗೆ ಸಹಾಯ ಮಾಡ್ತಾ ಇದ್ರು ಅವರು. ಓಕೆ, ಸೊ ಇವನು ಬಾಬರ್ ಅಲಿ ಆಲ್ಸೋ ರಿಯಲೈಸ್ಡ್ ಸೊ ಈ ಮಸ್ಟ್ ಡೂ ಸಮಥಿಂಗ್ ಫಾರ್ ದ ಅದರ್ ಚಿಲ್ಡ್ರನ್ ಇನ್ ಹಿಸ್ ವಿಲೇಜ್. ಸೊ ಆಫ್ ಹಿಸ್ ಏಜ್, ಅವನ ಏಜ್ ಮಕ್ಕಳೇ ಆ ಊರಲ್ಲಿ ತುಂಬ ಜನ ಇರ್ತಾರೆ. ಇವನು ಮಾತ್ರ ಶಾಲೆಗೆ ಹೋಗ್ತಿರ್ತಾನೆ, ಬೇರೆ ಯಾರೂ ಹೋಗ್ತಿರೋದಿಲ್ಲ. ಆ ಊರಲ್ಲಿ ದ ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್. ಮಕ್ಕಳಿಗೆ ಏನೋ ಫ್ರೀ ಎಜುಕೇಷನ್, ಗೌರ್ಮೆಂಟ್ ಸ್ಕೂಲಿಗೆ ಹೋದರೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ರು. ಬಟ್ ಸೆಂಡಿಂಗ್ ದ ಚಿಲ್ಡ್ರನ್ ಟು ಸ್ಕೂಲ್ ಈಸ್ ನಾಟ್ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಅವರ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಅಂದಾಗ ಅವರು ಆಟೋ ರಿಕ್ಷಾ ಮೂಲಕ, ಬಸ್ ಮೂಲಕ ಕಳಿಸ್ಬೇಕಾಗತ್ತೆ. ಓಕೆ, ಚಿಲ್ಡ್ರನ್ ಆರ್ ಟಾಟ್ ಫ್ರೀ. ಮಕ್ಕಳಿಗೆ ಆ ಸ್ಕೂಲಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ರು. ಬಟ್ ಸ್ಟಿಲ್ ದೇ ಹ್ಯಾವ್ ಟು ಪೇ ಫಾರ್ ದ ಯೂನಿಫಾರ್ಮ್, ಬುಕ್, ಎಲ್ಲದಕ್ಕೂ ಅವರು ದುಡ್ಡನ್ನು ಕಟ್ಟಬೇಕಾಗಿರುತ್ತೆ. ಹಾಗಾಗಿ ತುಂಬ ಜನ ಫ್ಯಾಮಿಲಿ ದೇ ಕಾಂಟ್ ಅಫೋರ್ಡ್ ಟು ಸೆಂಡ್ ದೇ ಚಿಲ್ಡ್ರನ್ ಟು ಸ್ಕೂಲ್. ಹಾಗಾಗಿ ಆ ಮಕ್ಕಳನ್ನು ಅವರು ಶಾಲೆಗೆ ಕಳಿಸ್ತಿರ್ಲಿಲ್ಲ. ಓಕೆ, ಸೊ ಶಾಲೆಗೆ ಹೋಗ್ದಲೇ ತುಂಬ ಜನ ಬಾಯ್ಸ್ ವೇರ್ ಹೆಲ್ಪಿಂಗ್ ಔಟ್ ದ ಫ್ಯಾಮಿಲೀಸ್. ಓಕೆ, ಅವರ ಒಂದು ಫ್ಯಾಮಿಲಿ ಇನ್ಕಮ್ ಜಾಸ್ತಿ ಮಾಡಲಿಕ್ಕೆ ಬಾಯ್ಸ್ ಎಲ್ಲ ಮೆಕ್ಯಾನಿಕ್ಸ್ ಆಗಿ, ಡೇ ಲೇಬರರ್ಸ್ ಆಗಿ, ಅಥವಾ ಗ್ರಾಸ್ ಕಟರ್ಸ್ ಆಗಿ, ಲೈಫ್ ಸ್ಟಾಕ್ ಹರ್ಡರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಮೆಕ್ಯಾನಿಕ್ ಆಗಿ ಯಾವುದಾದ್ರು ಗ್ಯಾರೇಜಲ್ಲಿ, ಡೇ ಲೇಬರ್ಸ್ ಕೂಲಿ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರಾಗಿ, ಗ್ರಾಸ್ ಕಟರ್ಸ್ ಅಲ್ಲಿ ಕಳೆ ಕೀಳೋದು, ಏನಾದರೂ ಹೊಲದಲ್ಲಿ ಕೆಲಸ ಇದ್ದರೆ ಅದು, ಲೈಫ್ ಸ್ಟಾಕ್ ಹರ್ಡರ್ಸ್ ದನ ಕುರಿ ಮೇಕೆ ಮೇಯಿಸೋದು, ಈ ರೀತಿ ಏನಾದರೂ ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಗರ್ಲ್ಸ್ ಎಲ್ಲ ಒಂದು ಮೇಡ್ ಸರ್ವೆಂಟ್ ಆಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳ ಫ್ಯಾಮಿಲಿಗೆ ಜಾಯಿನ್ ಆಗ್ತಾರೆ, ಕೆಲಸಗಾರರಾಗಿ ಸೇರಿಕೊಳ್ತಾ ಇದ್ರು. ಅಲ್ಲಿ ಕುಕ್ ಮಾಡೋದು, ಕ್ಲೀನ್ ಮಾಡೋದು, ವಾಶ್ ವೆಸಲ್ಸ್, ಕ್ಲೋತ್ಸ್, ಓಕೆ, ಈ ಎಲ್ಲ ಮನೆ ಕೆಲಸವನ್ನು ಅವರು ಹೆಣ್ಮಕ್ಳು ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನಿಲ್ಲಿಸಬೇಕು, ಇವರಿಗೂ ನಂತರ ಎಜುಕೇಷನ್ ಕೊಡಬೇಕು ಅಂತೇಳಿ ವಾಂಟೆಡ್ ಟು ದ ಚೇಂಜ್ ದಿಸ್. ಓಕೆ, ದ ಸಿನಾರಿಯೋ ಆಫ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಈ ಬಾಯ್ಸ್ ಮತ್ತು ಗರ್ಲ್ಸ್ ಅವರ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಈ ಟುಕ್ ಆಫ್ ಇನಿಷಿಯೇಟಿವ್ ಆಫ್ ಓಪನಿಂಗ್ ಇಸ್ ವೆರಿ ಓನ್ ಸ್ಕೂಲ್. ಇದನ್ನೆಲ್ಲ ನೋಡಿ ನೋಡಿ ಅವರಿಗೂ ನಾನು ಒಂದು ಶಾಲೆಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಫಸ್ಟ್ ದ part 1. So let us continue in part 3. So this is the 3-mark question, how the Babar Ali wanted to change the world by his education and ಹೇಳಿ. So it is a 3-mark question. So you have to explain about the education there and why they are deprived of, why the boys and girls were deprived of going to school ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಗಮನ ಎಲ್ಲ
ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ, ಗಮನ ಹರಿಸಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್. ಲೆಟ್ ಅಸ್ ಕಂಟಿನ್ಯೂ ಇನ್ ದ ಪಾರ್ಟ್ 2. ಓಕೆ.